ನಮಸ್ಕಾರ, ನಾನು ಶಿಲ್ಪಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಬೆಳಗಿನ ತಿಂಡಿಗೆ ಇಡ್ಲಿ ಮಾಡೋಣ ಅಂತೇಳಿ ಅಕ್ಕಿ ಉದ್ದಿನ ಬೇಳೆನ ನೆನೆಸಿ ಇಡ್ತಾ ಇದ್ದೀನಿ. ನಾನಿಲ್ಲಿ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಲೋಟದಲ್ಲಿ 3/4 ಲೋಟ ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಉದ್ದಿನ ಬೇಳೆನ ಸೇರಿಸ್ಕೊಂಡಾದ್ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನು ಮೆಂತ್ಯನ ಸೇರಿಸ್ಕೋಬೇಕು. ನೋಡಿ, ಉದ್ದಿನಬೇಳೆ ಸೇರಿಸಿದ್ದಾಯಿತು. ಈಗ 1 ಸ್ಪೂನು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ತೊಳ್ಕೊಬೇಕು 3ರಿಂದ 4 ಸಲ. ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳಿರುತ್ತೆ, ಹಂಗಾಗಿ ನೀಟಾಗಿ ಒಂದು 3ರಿಂದ 4 ಸಲ ಚೆನ್ನಾಗಿ ತೊಳ್ಕೊಬೇಕು. ನಾನಿಲ್ಲಿ ತೊಳ್ಕೊತಾ ಇದ್ದೀನಿ. ತೊಳೆದಾದಮೇಲೆ ಅಕ್ಕಿ ಮತ್ತು ಉದ್ದಿನಬೇಳೆ ನೆನೆಯಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು 5ರಿಂದ 6 ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ನಾನಿಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ನೆನೆಯಲಿಕ್ಕೆ ಅಂತೇಳಿ ಇಡ್ತಾಯಿದ್ದೀನಿ. ನೋಡಿ, ಈಗ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ, ಅಕ್ಕಿ ಮತ್ತು ಮೆಂತ್ಯ. ನೋಡಿ, ಈ ಟೈಮಲ್ಲಿ ನಾನು ಮನೇಲಿ ಮಧ್ಯಾಹ್ನ ಮಾಡಿದಂಥ ಅನ್ನ ಮಿಕ್ಕಿತ್ತು, ಹಾಗಾಗಿ 1 ಬಟ್ಲು ಅನ್ನನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅನ್ನನ ಸೇರಿಸ್ಕೊಂಡು ಹಿಟ್ಟು ರುಬ್ಬಿ ಇಡ್ಲಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ, ಹಾಗಾಗಿ ಅನ್ನನೂ ಕೂಡ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದು ರೆಡಿಯಾಗಿದೆ. ಇದನ್ನೀಗ ಮಿಕ್ಸಿ ಮಾಡ್ಕೊಳ್ಳೋಣ. ಸಪ್ರೇಟಾಗಿ ಮಿಕ್ಸಿ ಮಾಡೋದಕ್ಕಿಂತ ಎಲ್ಲದನ್ನು ಒಟ್ಟಿಗೆ ನೆನೆಸಿ ಮಿಕ್ಸಿ ಮಾಡಿದರೆ ತುಂಬ ಸುಲಭ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಬಬೇಕು. ನಾನಿಲ್ಲಿ ರುಬ್ಕೋತಾ ಇದ್ದೀನಿ. ಮಿಕ್ಸಿಯಲ್ಲಿ ರುಬ್ಬೋದ್ರಿಂದ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಬೇಕು. ಇಲ್ಲ ಗ್ರೈಂಡ್ರಿಗೆ ಹಾಕೋದಾದರೆ ಒಂದೇ ಸಲ ಹಾಕಿ ಎಲ್ಲದನ್ನು ಗ್ರೈಂಡ್ ಮಾಡ್ಕೋಬೋದು. ನಾನಿಲ್ಲಿ ಮಿಕ್ಸಿಲಿ ರುಬ್ಬೋದ್ರಿಂದ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈ ಥರ ಆಗಿರಬೇಕು. ನೋಡಿ, ಇದು ಚೆನ್ನಾಗಿ ನುಣ್ಣಗಾಗಿದೆ. ಈಗ ನಾನು ಇದನ್ನು ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಮಳೆಗಾಲ ಆಗಿರೋದ್ರಿಂದ ಹಿಟ್ಟು ಚೆನ್ನಾಗಿ ಉದುಗಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರಿಗೆ ಹಾಕೋತಾ ಇದ್ದೀನಿ. ಕುಕ್ಕರಿಗೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಇಟ್ಟರೆ ಚೆನ್ನಾಗಿ ಉದುಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಕುಕ್ಕರಿಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಇಡ್ಲಿ ಹಿಟ್ಟನ್ನು ರುಬ್ಬಿ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಾದಮೇಲೆ ನಾವು ಮಿಕ್ಸಿನ ಅವಾಗಲೇ ನೀಟಾಗಿ ಒರೆಸಿ ಎತ್ತಿಟ್ಬಿಟ್ರೆ ನೀಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸಿನೂ ಕೂಡ ನೀಟಾಗಿ ಒರೆಸಿ ಎತ್ತಿಡ್ತಿದ್ದೀನಿ. ಯಾವಾಗಲೇ ಅಡುಗೆಗೆ ಮಿಕ್ಸಿ ಬಳಸಿದರೂ ಕೂಡ ನಾನು ಒದ್ದೆ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಎತ್ತಿಡ್ತೀನಿ. ಹಂಗಾಗಿ ಈಗಲೂ ಕೂಡ ಅದನ್ನು ಒರೆಸ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಅಂಥ ಇಡ್ಲಿ ಹಿಟ್ಟಿಗೆ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಸೇರಿಸ್ಕೊಂಡಿದ್ದೀನಿ. ನೋಡಿ, ಕೈಯಿಂದ ಎಲ್ಲದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಬೇಕು. ಈ ರೀತಿ ಈಗ ಇದಕ್ಕೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಎತ್ತಿಡೋಣ. ಅದು ಚೆನ್ನಾಗಿ ಉದುಗಿ ಬರುತ್ತೆ ಬೆಳಗ್ಗೆ ಅಷ್ಟರಲ್ಲಿ. ನಾನು ವ್ಲಾಗ್ನ ಗುರುವಾರ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ 6 ಗಂಟೆ ಆಗಿದೆ. ಗುರುವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಯ ವಿಶೇಷ ಪೂಜೆನ ಮಾಡ್ಕೋತೀನಿ.
ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸನೂ ಈಗಲೇ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮನೆಯೆಲ್ಲ ಗುಡಿಸಿ ಒರೆಸ್ಕೊತಾ ಇದ್ದೀನಿ. ಹಾಗೆ ಹೊರಗಡೆನೂ ಬಾಗಿಲ ಮುಂದೆ ಎಲ್ಲ ಒರೆಸ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ಮನೆಯೆಲ್ಲ ಗುಡಿಸಿ ಒರೆಸಿದ್ದಾಯಿತು. ಹೊರಗಡೆ ಬಾಗಿಲಿಗೆ ಕೂಡ ರಂಗೋಲಿ ಎಲ್ಲ ಹಾಕ್ಕೊಂಡು ಹೆಂಗೂ ಇಡ್ಲಿ ಎಲ್ಲ ಮಾಡೋದು, ಹಾಗಾಗಿ ಏನಂತ ರಿಸ್ಕ್ ಇರೋದಿಲ್ಲ ಟಿಫನ್ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ತಿಂಡಿ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದೆ. ನೋಡಿ, ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ಕೊಳ್ಳೋಣ. ಹೂವು ಎಲ್ಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಹಂಗಾಗಿ ಹಳೆ ಹೂವನ್ನೆಲ್ಲ ತೆಗೆದುಬಿಟ್ಟು ಹೊಸ ಹೂವನ್ನು ಮುಡಿಸಿ ದೇವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಅಲಂಕಾರನ ಮಾಡಿದ್ದೀನಿ. ಇವತ್ತು ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡ್ತಾಯಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ. ನೀವು ಕೂಡ ಯಾರಾದರೂ ರಾಘವೇಂದ್ರ ಸ್ವಾಮಿನ ಇಷ್ಟಪಡೋರಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಹಿಡ್ದಾಗಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅಂತ ಅನಿಸಿದೆ. ಜೀವನದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತ ನನ್ನ ಅನುಭವಕ್ಕೆ ಬಂದಿದೆ. ನೀವು ಕೂಡ ಯಾರಾದರೂ ಕಷ್ಟದಲ್ಲಿದ್ದರೆ ರಾಘವೇಂದ್ರ ಸ್ವಾಮಿನ ಪೂಜೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ನೋಡಿ, ನಮ್ಮ ಮನೆ ದೇವರು ಈ ಥರ ಕಾಣಿಸ್ತಾ ಇದೆ. ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಜೀರಿಗೆ ನೀರು ಕುಡಿತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿದೆ. ಹಾಗಾಗಿ ರಾತ್ರಿನೇ ನೆನೆಸಿರೋ ಮೆಂತ್ಯ, ಚಕ್ಕೆ, ಜೀರಿಗೆನ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ಮಕ್ಕಳಿಗೆ ಮತ್ತು ಮನೆಯವರಿಗೆ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿಗೆ ಇಟ್ಕೊಂಡಿದ್ದೀನಿ. ನಾನೇನು ಜೀರಿಗೆ ನೀರು ಎಲ್ಲ ಕೆಳಗೆ ಇಳಿಸಿದ್ನಲ್ಲ, ಅದು ಸ್ವಲ್ಪ ತಣ್ಣಗಾಗಿದೆ. ಈಗ ಒಂದು ಗ್ಲಾಸಿಗೆ ಅದನ್ನು ಹಾಕ್ಕೊಂಡು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಮುಗಿಸೋದ್ರೊಳಗಡೆ ಹಾಲು ಮತ್ತು ಸಕ್ಕರೆ ಚೆನ್ನಾಗಿ ಕುದ್ದಿತ್ತು. ಕಾಫಿ ಮಾಡೋಣ ಅಂಥೇಳಿ ನಾನಿಲ್ಲಿ ಒಂದು ಲೋಟಕ್ಕೆ ನೆಸ್ಕೆಫೆ ಕಾಫಿ ಪೌಡರನ್ನು ಹಾಕ್ಕೋತಾ ಇದ್ದೀನಿ. ಕಾಫಿ ಪೌಡರನ್ನು ಹಾಕಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದರೆ ಕಾಫಿ ರೆಡಿ ಆಗುತ್ತೆ. ನೋಡಿ, ಕಾಫಿ ಮನೆಗೆ ಎಲ್ರಿಗೂ ಮಕ್ಕಳಿಗೂ ಮನೆಯವರಿಗೆ ಅಂತೇಳ್ಬಿಟ್ಟು ಕಾಫಿ ಮಾಡ್ತೀನಿ. ಎಲ್ರಿಗೂ ಕಾಫಿ ಕೊಟ್ಟು ನಾನು ಕೂಡ ಕಾಫಿ ಕುಡಿದು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ.
ನಾನಿಲ್ಲಿ ಚಟ್ನಿ ಮಾಡಲಿಕ್ಕೆ ತೆಂಗಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಕೊತಾ ಇದ್ದೀನಿ. ನಂತರ ಹಸಿಮೆಣಸಿನ್ಕಾಯಿನ ಬಾಣಲಿನಲ್ಲಿ ಡ್ರೈ ರೋಸ್ಟ್ ಮಾಡಿ ಎತ್ಕೊತಾ ಇದ್ದೀನಿ. ಚಟ್ನಿಗೆ ನಾನು ಯಾವಾಗಲೂ ಕರಿಬೇವಿನ ಸೊಪ್ಪನ್ನು ಹಾಕ್ತೀನಿ. ಹಾಗಾಗಿ ಹಸಿ ಕರಿಬೇವಿನ ಸೊಪ್ಪನ್ನು ಬಾಣಲಿನಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಮಕ್ಕಳು ತಿಂಡಿನಲ್ಲಿ ಕರಿಬೇವಿನ ಸೊಪ್ಪು ತಿನ್ನೋದಿಲ್ಲ, ಹಾಗಾಗಿ ಚಟ್ನಿ ಹಾಕೋದ್ರಿಂದ ಮಕ್ಕಳು ತಿಂತಾರೆ ಅಂತ ಹೇಳ್ಬಿಟ್ಟು, ಕಣ್ಣಿಗೆಲ್ಲ ಮಕ್ಕಳಿಗೆ ಒಳ್ಳೆಯದು ಅಂತೇಳಿ ಕರಿಬೇವಿನ ಸೊಪ್ಪನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಚಟ್ನಿಗೆ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ ಡ್ರೈ ರೋಸ್ಟ್ ಮಾಡಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಏನು ಹೆಚ್ಚಿಟ್ಕೊಂಡಿದ್ನಲ್ಲ ಆ ತೆಂಗಿನಕಾಯಿ ಮತ್ತು ಒಂದು ಸಣ್ಣ ಗಾತ್ರದ ಬೆಳ್ಳುಳ್ಳಿಯನ್ನು ಸುಲಿದು ಸೇರಿಸ್ಕೊತಾ ಇದ್ದೀನಿ. ಮತ್ತು ನಾವೇನು ಕರಿಬೇವಿನ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡಿಟ್ಟಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ಹುರಿದಿಟ್ಟಿರೋ ಶೇಂಗಾ ಬೀಜನ ಸೇರಿಸ್ಕೊತಾ ಇದ್ದೀನಿ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿದ್ದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಮಾಡಿದರೆ ಚಟ್ನಿ ರೆಡಿಯಾಗುತ್ತೆ. ನಾನೀಗ ಇದನ್ನು ರುಬ್ತಾ ಇದ್ದೀನಿ. ನೋಡಿ, ಫಸ್ಟ್ ನೀರು ಹಾಕದೆ ಹಂಗೆ ರುಬ್ಕೋಬೇಕು. ಆನಂತರ ಸ್ವಲ್ಪ ನೀರು ಹಾಕಿ ರುಬ್ಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ. ಈಗ ಚಟ್ನಿ ರೆಡಿಯಾಗಿದೆ. ಇಡ್ಲಿ ಹಿಟ್ಟನ್ನು ನೋಡಿ ಇಡ್ಲಿನ ಇಟ್ಕೊಳ್ಳೋಣ. ನೋಡಿ, ನಾನೀಗ ಇಡ್ಲಿ ಹಿಟ್ಟು ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಉಬ್ಬಿ ಬಂದಿದೆ, ಚೆನ್ನಾಗಾಗಿದೆ ಇಡ್ಲಿ ಹಿಟ್ಟು. ಈ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಆನಂತರ ಇಡ್ಲಿನ ಹಾಕೋಬೇಕು. ಕೆಳಗಿಂದು ಮೇಗಿಂದು ಎಲ್ಲದು ಹಿಟ್ಟು ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಇಡ್ಲಿ ಪಾತ್ರೆನ ತೆಕ್ಕೊಂಡು ಆ ಇಡ್ಲಿ ಪಾತ್ರೆಗೆ ನೀರು ಹಾಕಿಬಿಟ್ಟು ಸ್ಟವ್ ಮೇಲೆ ನೀರು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಫಸ್ಟು ಪ್ಲೇಟ್ಗಳನ್ನೆಲ್ಲ ತೆಕ್ಕೋತಾ ಇದ್ದೀನಿ. ತೆಕ್ಕೊಂಡಾದಮೇಲೆ ಸ್ಟವ್ ಆನ್ ಮಾಡಿ ನಾವು ಇಡ್ಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಒಂದು 2ರಿಂದ 3 ಲೋಟ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ತುಂಬ ನೀರು ಹಾಕಬಾರ್ದು, ಕೆಳಗಡೆ ಕುದಿಯೋವಾಗ ಪ್ಲೇಟಿಗೆಲ್ಲ ನೀರು ಸಿಡಿಯುತ್ತೆ. ಹಂಗಾಗಿ ಒಂದು 2ರಿಂದ 3 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಈ ನೀರು ಹಾಕಿರೋ ಟೈಮಲ್ಲಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡ್ರೆ ಇಡ್ಲಿ ಪಾತ್ರೆ ಕ್ಲೀನ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ಹಂಗಾಗಿ ನಾನು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಇಡ್ಲಿನ ಹಾಕಲಿಕ್ಕೆ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಲ್ಲದನ್ನು ಸವರ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಇಡ್ಲಿ ಯಾವುದೇ ಕಾರಣಕ್ಕೂ ಪ್ಲೇಟಿಗೆ ಅಂಟ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಮಾಡ್ಕೋಬೇಕು. ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಈಗ ಇದಕ್ಕೆ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ಪ್ಲೇಟಿಗೆಲ್ಲ ಇಡ್ಲಿ ಹಿಟ್ಟನ್ನು ಸೇರಿಸಿದ್ದಾಗಿದೆ. ಈಗ ಈ ಕಡೆ ನೀರು ಕುದೀತಾ ಇದೆ. ಕುದಿಯೋಂಥ ನೀರಿಗೆ ಈಗ ಇಡ್ಲಿ ಪ್ಲೇಟ್ಗಳನ್ನ ಇಟ್ಬಿಟ್ಟು ಬೇಯಿಸ್ಕೊಳ್ಳೋಣ. ಒಂದು 5ರಿಂದ 6 ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ, ಹೆಚ್ಚೇನು ಟೈಮ್ ತೊಗೊಳ್ಳೋದಿಲ್ಲ. ನೋಡಿ, ಇಡ್ಲಿ ಬೆಂದಿದೆ. ಈಗ ಇದನ್ನು ಇದಕ್ಕೆ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇಡ್ಲಿ ಪ್ಲೇಟನ್ನು ತೆಗೆದುಬಿಟ್ಟು ಆ ನಂತರ ನಾವು ಒಂದು ಸ್ಪೂನಿಂದ ಈ ಥರ ತೆಕ್ಕೊಂಡ್ರೆ ಇಡ್ಲಿ ಯಾವುದೇ ಕಾರಣಕ್ಕೂ ಪ್ಲೇಟಿಗೆ ಅಂಟಿರೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾನು ಈ ಇಡ್ಲಿಗೆ ಯಾವುದೇ ರೀತಿಯಾದ ಅಂಗಡಿ ಅಕ್ಕಿ ಅಥವಾ ಇಡ್ಲಿ ಅಕ್ಕಿ ಯಾವುದನ್ನು ಕೂಡ ಸೇರಿಸ್ಕೊಂಡಿಲ್ಲ. 3 ಐಟಮ್ ಹಾಕಿ ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ ಕೂಡ. ಇದೇ ಹಿಟ್ಟಲ್ಲೇ ನಾವು ದೋಸೆ ಕೂಡ ಮಾಡ್ಕೋಬೋದು. ದೋಸೆನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ದೋಸೆಗಾದರೂ ಬಳಸ್ಕೋಬೋದು, ಇಡ್ಲಿಗಾದರೂ ಬಳಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಇಡ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಎತ್ತಿಟ್ಟಿದ್ದೀನಿ ನಾನು ಒಂದು ಸೈಡಿಗೆ. ಈಗ ನನ್ನ ಮಕ್ಕಳಿಗೆ ಪ್ಲೇಟಿಗೆ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ಇಡ್ಲಿ ಜೊತೆ.
ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ನಾನೇನು ಸಾಂಬಾರೆಲ್ಲ ಮಾಡೋಕ್ಕೋಗಿರಲಿಲ್ಲ, ಬರೀ ಇಡ್ಲಿ ಚಟ್ನಿ ಅಷ್ಟೇ ಮಾಡಿದ್ದೆ. ನಾನು ತೋರಿಸಿರೋ ಅಳತೆನಲ್ಲೇನಾದರೂ ಇಡ್ಲಿ ಮಾಡಿಕೊಂಡ್ರೆ ನಿಜ ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಯಾವುದೇ ರೀತಿಯಾದ ಅಂಗಡಿ ಅಕ್ಕಿಯನ್ನು ಬಳಸ್ಕೊಳ್ಳೋದು ಬೇಡ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ. ಮನೆಯಲ್ಲಿ ತೊಗರಿಬೇಳೆ ಖಾಲಿಯಾಗಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಹಾಗೆ ಅಂಗಡಿಗೆ ಹೋಗಿ ತೊಗರಿಬೇಳೆನ ತೊಗೊಂಡು ಬಂದಿದ್ದೆ. ಅದನ್ನು ಬಾಕ್ಸಿಗೆ ಹಾಕೋತಾ ಇದ್ದೀನಿ. ತೊಗರಿಬೇಳೆ ರೇಟ್ ಕಡಿಮೆ ಆಗಿದೆ, ಯಾರಾದರೂ ತೊಗೊಳ್ಳೋರಿದ್ದರೆ ಇದು ಒಳ್ಳೆ ಟೈಮು, ತೊಗೊಳ್ಳಿ. 110 ರೂಪಾಯಿ kg, 195 ರೂಪಾಯಿ ಇದ್ದಿದ್ದು 110 ರೂಪಾಯಿ kg ಆಗಿದೆ. ಯಾರಾದರೂ ತೊಗೊಂಡು ಸ್ಟಾಕ್ ಮಾಡ್ಕೊಳ್ಳೋ ಆಗಿದ್ದರೆ ತೊಗೊಂಡು ಇಟ್ಕೋಬೋದು. ಇದು ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ನಾನು 1 kg ತೊಗರಿಬೇಳೆನ ತೊಗೊಂಡು ಬಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯೂಟ್ಯೂಬಿಗೆ ಹೊಸಬರು, ಹಾಗಾಗಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.